ಡಿಕೆ ಸುರೇಶ್ ಸೋಲಿಗೆ ಸೇಡು ತೀರಿಸಿಕೊಳ್ಳುವಂತಹ ತವಕ, ತಮ್ಮನ ಸೋಲಿಗೆ ರಿವೆಂಜ್ ತೀರಿಸಿಕೊಳ್ಳಲು ಮೆಗಾ ಸ್ಕೆಚ್. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದ ಡಿಕೆ ಸೀಕ್ರೆಟ್ ಟೀಮ್. ಕ್ಷೇತ್ರದ ಪ್ರತಿ ಮತದಾರನ ನಾಡಿ ಮಿಡಿತ ಅರಿಯುವ ತಂತ್ರ. ವಿಧಾನಸಭೆಯಲ್ಲಿ ಕೆಲಸ ಮಾಡಿದ ರಿಸರ್ಚ್ ಟೀಮ್ ಕಣಕ್ಕಿಳಿದಿದೆ. ಡಿಕೆಶಿಗೆ ಪ್ರತಿದಿನ ಹೋಗ್ತಿದೆ ಚನ್ನಪಟ್ಟಣದ ಪಲ್ಸ್ ರಿಪೋರ್ಟ್. ಸರ್ವೆ ಇನ್ಪುಟ್ ಆಧರಿಸಿ ಪ್ಲಾನ್ ಆಫ್ ಆಕ್ಷನ್ ಸಿದ್ಧವಾಗಿದೆ. ಜೆಡಿಎಸ್ ಮುಕ್ತ ರಾಮನಗರ ಡಿಕೆಶಿ ಅಜೆಂಡಾ. ಜಿಲ್ಲೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾತ್ರ ಜೆಡಿಎಸ್ ಶಾಸಕ, ಇನ್ನುಳಿದ ಕ್ಷೇತ್ರಗಳಲ್ಲೂ ಹಾರುತ್ತಿದೆ ಕಾಂಗ್ರೆಸ್ ಪತಾಕೆ. ಎಚ್ಡಿಕೆಯಿಂದ ತೆರವಾಗುವ ಚನ್ನಪಟ್ಟಣ ಕೈವಶಕ್ಕೆ ಬಿಗ್ ಪ್ಲಾನ್. ಚನ್ನಪಟ್ಟಣದಲ್ಲಿ ಯಾರೇ ನಿಂತ್ರೂ ಗೆಲ್ಲುವ ಸೂತ್ರ. ಸೋಲಿನ ಪಾಠ ಈ ಬಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಹೀಗಾಗಿಯೇ ಚನ್ನಪಟ್ಟಣಕ್ಕೆ ಡಿಕೆ ಸುರೇಶ್ ಭೇಟಿ. ಕ್ಷೇತ್ರಕ್ಕೆ ಪದೇ ಪದೇ ಭೇಟಿ ನೀಡ್ತಿರೋ ಡಿಕೆ ಸುರೇಶ್ 2024ರ ಲೋಕ ಅಖಾಡದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ನಡುವೆ ಭರ್ಜರಿಯಾದಂತ ಪೈಪೋಟಿ ಇತ್ತು. ಆದ್ರೆ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಈ ಬಾರಿ ಗೆದ್ದು ಬೀಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಡಿಕೆ ಸುರೇಶ್ ಈ ಬಾರಿ ಸೋಲನ್ನ ಕಂಡುಕೊಂಡಿದ್ದಾರೆ. ಆದ್ರೆ ಈಗ ತಮ್ಮ ಸೋಲಿಗೆ ರಿವೆಂಜ್ ತೀರಿಸಿಕೊಳ್ಳಲು ಮೆಗಾ ಸ್ಕೆಚ್ ಆಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿಯಲಿದೆ ಡಿಕೆ ಸೀಕ್ರೆಟ್ ಟೀಮ್. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ನರೇಂದ್ರ ಮೋದಿ ಅವರ ಎನ್ಡಿಎ ಸರ್ಕಾರದ ಸಂಪುಟದ ಸಚಿವರಾಗಿದ್ದಾರೆ. ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ಈ ಬಾರಿ ತೆರವಾಗಬಿಡುತ್ತೆ. ಇನ್ನು ಬೈ ಎಲೆಕ್ಷನ್ ನಲ್ಲಿ ಈಗ ಮತ್ತೊಂದು ತಂತ್ರವನ್ನ ಮಾಡ್ತಿದ್ದಾರೆ ಡಿಕೆ ಸುರೇಶ್. ಏನು ಸೋಲಾಗಿದೆ ಇವೆಲ್ಲದರ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಹೊಸ ಪ್ಲಾನ್ ಆಗ್ತಾ ಇದೆ. ಕ್ಷೇತ್ರದ ಪ್ರತಿ ಮತದಾರರ ನಾಡಿ ಮಿಡಿತ ಅರಿಯುವಂತ ತಂತ್ರ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ಕೆಲಸ ಮಾಡಿದ ರಿಸರ್ಚ್ ಟೀಮ್ ಈಗ ಕಣಕ್ಕಿಳಿದಿದೆ. ಡಿಕೆಶಿಗೆ ಪ್ರತಿದಿನ ಹೋಗ್ತಿದೆ ಚನ್ನಪಟ್ಟಣ ರಿಸಲ್ಟ್ ನ ಪಲ್ಸ್ ರಿಪೋರ್ಟ್ಗಳು. ಸರ್ವೆ ಇನ್ಪುಟ್ ಆಧರಿಸಿ ಪ್ಲಾನ್ ಆಫ್ ಆಕ್ಷನ್ ಅನ್ನ ಸಿದ್ಧ ಮಾಡ್ತಿದ್ದಾರಂತೆ. ಜೆಡಿಎಸ್ ಮುಕ್ತ ರಾಮನಗರಕ್ಕೆ ಡಿಕೆಶಿ ಅಜೆಂಡವನ್ನ ಹೊಂದಿದ್ದಾರೆ. ಜೆಡಿಎಸ್ ಮುಕ್ತವಾಗಿ ರಾಮನಗರ ಮಾಡಬೇಕು ಅಂತ. ಜಿಲ್ಲೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾತ್ರ ಜೆಡಿಎಸ್ ಶಾಸಕರಿದ್ದಾರೆ. ಹೀಗಾಗಿ ಜೆಡಿಎಸ್ ಮುಕ್ತ ರಾಮನಗರ ಮಾಡಲಿಕ್ಕೆ ಡಿಕೆಶಿ ಒಂದು ರಣತಂತ್ರವನ್ನ ರೆಡಿ ಮಾಡ್ತಿದ್ದಾರಂತೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಹಾರ್ತಿದೆ ಕಾಂಗ್ರೆಸ್ ಪತಾಕೆ. ವಿಧಾನಸಭಾ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿತ್ತು. ಹೀಗಾಗಿ ಏನು ಚನ್ನಪಟ್ಟಣದಲ್ಲಿ ಮಾತ್ರ ಜೆಡಿಎಸ್ ಶಾಸಕರಿದ್ದಾರೆ, ಇದನ್ನ ಸರಿ ಮಾಡಬೇಕು. ಇಲ್ಲೂ ಕೂಡ ಕಾಂಗ್ರೆಸ್ ಪತಾಕೆಯನ್ನ ಹಾರಿಸುವಂತ ಅಜೆಂಡವನ್ನ ಹೊಂದಿದ್ದಾರೆ. ಎಚ್ಡಿಕೆಯಿಂದ ತೆರವಾಗುವಂತ ಚನ್ನಪಟ್ಟಣವನ್ನ ಕೈವಶ ಮಾಡ್ಲಿಕ್ಕೆ ಈಗ ಡಿಕೆ ಸುರೇಶ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕಾಗಿನೇ ಒಂದು ಟೀಮ್ ಕೂಡ ರೆಡಿ ಆಗಿಬಿಟ್ಟಿದೆಯಂತೆ. ಚನ್ನಪಟ್ಟಣದಲ್ಲಿ ಯಾರೇ ನಿಂತ್ರು ಗೆಲ್ಲುವ ಸೂತ್ರ ಅರಿತಿದ್ದಾರೆ. ಪ್ರತಿದಿನ ರಿಪೋರ್ಟ್ ಹೋಗ್ತಿದೆಯಂತೆ. ಸೋಲಿನ ಪಾಠವನ್ನ ನೋಡಿದ್ರು. ಹೀಗಾಗಿ ಈ ಬಾರಿ ಮಿಸ್ ಆಗುವಂತ ಚಾನ್ಸ್ ಇಲ್ಲ ಬೈ ಎಲೆಕ್ಷನ್ ನಲ್ಲಿ. ಹೀಗಾಗಿಯೇ ಚನ್ನಪಟ್ಟಣಕ್ಕೆ ಡಿಕೆ ಸುರೇಶ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಪದೇ ಪದೇ ಇವಾಗ ಭೇಟಿಯನ್ನ ನೀಡ್ತಿದ್ದಾರೆ ಡಿಕೆ ಸುರೇಶ್. ಇತ್ತೀಚೆಗಂತೂ ಒಂದು ರೀತಿಯಾಗಿ ಭಾವಕಾತ್ಮಕವಾಗಿ ಒಂದು ರೀತಿ ಮಾತನಾಡಿದ್ರು ಡಿಕೆ ಸುರೇಶ್ ಅವರು. ಮತದಾರರ ಮತ್ತೆ ಸಾರ್ವಜನಿಕರ ಜೊತೆ ಮಾತನಾಡುವಾಗ ಭಾವಕಾತ್ಮಕವಾಗಿ ಮಾತಾಡಿದ್ರು ಡಿಕೆ ಸುರೇಶ್. ಆದ್ರೆ ಮುಂದಿನ ಬೈ ಎಲೆಕ್ಷನ್ ನಲ್ಲಿ ಈಗ ಮತ್ತೆ ಡಿಕೆ ಸುರೇಶ್ ಅವರು ಕಣಕ್ಕಿಳಿಬಹುದು. ಅದಕ್ಕೆಲ್ಲ ರೀತಿಯಾದಂತ ಮೇಲ್ನೋಟಕ್ಕೆ ಕಂಡುಕೊಳ್ತಾ ಇದೆ. ಹೀಗಾಗಿ ಮತ್ತೆ ಚನ್ನಪಟ್ಟಣದಲ್ಲಿ ಈ ಬಾರಿ ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಲಿಕ್ಕೆ ರಣತಂತ್ರವೇ ಆಗ್ತಾ ಇದೆ.